ಮಾನ್ಯ ಸಚಿವರು ಹಾಗೂ ರೋನಾಲ್ಡ್ ಶುಗರ್ ಫ್ಯಾಕ್ಟ್ರಿ ಮಾಲೀಕತ್ವದ ಅವರ ಪುತ್ರರು ಕೂಡ ಇವತ್ತು ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ಭೇಟಿಯಾಗಿ ನಮ್ಮ ಗ್ರಾಮದ ಜನರ ಮುಂದಿನ ಭವಿಷ್ಯ ಮತ್ತು ರೈತರಿಗೆ ಆಗುವಂಥ ಈ ಒಂದು ಕಾರ್ಖಾನೆಯಿಂದ ಮುಂದಾಗುವಂಥ ಒಂದು ತೊಂದರೆಗಳನ್ನು ಸಮಗ್ರವಾಗಿ ಅವರಿಗೆ ಮನವಿ ಮುಖಾಂತರ ತಿಳಿಸಿದ್ದೀವಿ. ಯಾಕಂತಂದ್ರೆ ಈಗ ಸುತ್ತಮುತ್ತಲು ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಯಿಂದ ಜನರ ಆರೋಗ್ಯದ ಮೇಲಿರ್ಬೋದು, ಅಲ್ಲಿರ್ತಕ್ಕಂಥ ಯುವ ಪೀಳಿಗೆ ಮೇಲಿರ್ಬೋದು ಮತ್ತು ಅಂತರ್ಜಲದ ಬಗ್ಗೆ ಇರ್ಬೋದು ಸಾಕಷ್ಟು ಹಾನಿಯನ್ನು ನಾವು ಈಗಾಗಲೇ ಮನಗಂಡಿದ್ದು. ಪ್ರಾರಂಭದಲ್ಲಿರ್ತಕ್ಕಂಥ ಈ ಒಂದು ಫ್ಯಾಕ್ಟ್ರಿಗೆ ನಮ್ಮ ಬರ್ತಕ್ಕಂಥ ಮುಂದಿನಿಂದಲೇ ಭಾಳ ಒಂದು ತೊಂದರೆ ಆಕತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ಗ್ರಾಮದ ರೈತರು ಮತ್ತು ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡ್ಕಾಸ ಇವತ್ತಿನ ದಿನ ನಮಗಾಗಂತ ಬರ್ತಕ್ಕಂಥ ಮುಂದಿನ ತೊಂದರೆಗಳನ್ನು ದಯವಿಟ್ಟು ತಮ್ಮ ಫ್ಯಾಕ್ಟ್ರಿಯಿಂದ ಆಗಬಾರ್ದು ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾಡಿಕಾಸ ನಮಗೆ ಒಳ್ಳೆಯ ಭವಿಷ್ಯ ನೀಡಬೇಕಂತ ಹೇಳಿಕಾಸ ಇವತ್ತಿನ ದಿನ ಎಲ್ಲರೂ ಒಕ್ಕಟ್ಟಿನಿಂದ ಒಮ್ಮತ ನಿರ್ಧಾರದಿಂದ ಅವ್ರಿಗೆ ಮನವಿ ಮಾಡಿದ್ದೇವೆ. ನಾವು ಕೂಡ ಅವ್ರನ್ನ ಬರುವಂಥ ದಿನಗಳಲ್ಲಿ ನಮಗೆ ಆಗುವಂಥ ತೊಂದರೆಗಳನ್ನ ನಿಭಾಯಿಸ್ತಾರೆ, ಅವ್ರ ಫ್ಯಾಕ್ಟ್ರಿ ನಿಂದ್ರಿಸ್ತಾರಂತ ಕೆಲಸ ನಮಗೆ ಇವತ್ತಿನ ಅವರ ಹೇಳಿಕೆಯಿಂದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರಂತ ಕೆಲಸ ನಮಗೆ ಭರವಸೆ ಆಗೈತಿ. ಆ ನಿಟ್ಟಿನಲ್ಲಿ ದಯವಿಟ್ಟು ಇವತ್ತು ಅವ್ರು ತಿಳ್ಕೊಂಡು ನಮ್ಮ ಪರಿಹಾರವನ್ನು ಕಂಡುಕೊಂಡು ಕೊಟ್ಟಿದ್ದಾದ್ರೆ ಒಳ್ಳೆಯದಾಗತ್ತೆ. ಅಕಸ್ಮಾತ್ ಒಂದು ಬೇರೆ ಅದನ್ನು ನಿರ್ಲಕ್ಷಿಸಿ ಏನಾದರೂ ಮುಂದುವರಿದಾದ್ರೆ ನಾವು ಮುಂದಿನಿಂದಲೇ ಸಮಗ್ರವಾಗಿ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಜನತೆ ಇರ್ಬೋದು, ನಮ್ಮ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಕೂಡ ಮುಂದಿನ ಹಂತಗಳಲ್ಲಿ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಲಿಕ್ಕೆ ಇನ್ನೂ ಕೂಡ ನಾವು ಪಂಚಾಯತಿಯಿಂದ ನಮ್ಮಲ್ಲಿ ಪಂಚಾಯತಿಯಿಂದ ಇವರಿಗೆ ಯಾವುದೇ ರೀತಿಯ ಎನ್ಒಸಿಯನ್ನು ನೀಡಿಲ್ಲ. ಮಾನ್ಯ ಸಚಿವರು ಹಾಗೂ ರೋನಾಲ್ಡ್ ಶುಗರ್ ಫ್ಯಾಕ್ಟ್ರಿ ಮಾಲೀಕತ್ವದ ಅವರ ಪುತ್ರರು ಕೂಡ ಇವತ್ತು ನಮ್ಮ ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ಭೇಟಿಯಾಗಿ ನಮ್ಮ ಗ್ರಾಮದ ಜನರ ಮುಂದಿನ ಭವಿಷ್ಯ ಮತ್ತು ರೈತರಿಗೆ ಆಗುವಂಥ ಈ ಒಂದು ಕಾರ್ಖಾನೆಯಿಂದ ಮುಂದಾಗುವಂಥ ಒಂದು ತೊಂದರೆಗಳನ್ನು ಸಮಗ್ರವಾಗಿ ಅವರಿಗೆ ಮನವಿ ಮುಖಾಂತರ ತಿಳಿಸಿದ್ದೀವಿ. ಯಾಕಂತಂದ್ರೆ ಈಗ ಸುತ್ತಮುತ್ತಲು ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಯಿಂದ ಜನರ ಆರೋಗ್ಯದ ಮೇಲಿರ್ಬೋದು, ಅಲ್ಲಿರ್ತಕ್ಕಂಥ ಯುವ ಪೀಳಿಗೆ ಮೇಲಿರ್ಬೋದು ಮತ್ತು ಅಂತರ್ಜಲದ ಬಗ್ಗೆ ಇರ್ಬೋದು ಸಾಕಷ್ಟು ಹಾನಿಯನ್ನು ನಾವು ಈಗಾಗಲೇ ಮನಗಂಡಿದ್ದು. ಪ್ರಾರಂಭದಲ್ಲಿರ್ತಕ್ಕಂಥ ಈ ಒಂದು ಫ್ಯಾಕ್ಟ್ರಿಗೆ ನಮ್ಮ ಬರ್ತಕ್ಕಂಥ ಮುಂದಿನಿಂದಲೇ ಭಾಳ ಒಂದು ತೊಂದರೆ ಆಕತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ಗ್ರಾಮದ ರೈತರು ಮತ್ತು ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡ್ಕಾಸ ಇವತ್ತಿನ ದಿನ ನಮಗಾಗಂತ ಬರ್ತಕ್ಕಂಥ ಮುಂದಿನ ತೊಂದರೆಗಳನ್ನು ದಯವಿಟ್ಟು ತಮ್ಮ ಫ್ಯಾಕ್ಟ್ರಿಯಿಂದ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾಡಿಕಾಸ ನಮಗೆ ಒಳ್ಳೆಯ ಭವಿಷ್ಯ ನೀಡಬೇಕಂತ ಹೇಳಿಕಾಸ ಇವತ್ತಿನ ದಿನ ಎಲ್ಲರೂ ಒಕ್ಕಟ್ಟಿನಿಂದ ಒಮ್ಮತ ನಿರ್ಧಾರದಿಂದ ಅವ್ರಿಗೆ ಮನವಿ ಮಾಡಿದ್ದೇವೆ. ನಾವು ಕೂಡ ಅವ್ರನ್ನ ಬರುವಂಥ ದಿನಗಳಲ್ಲಿ ನಮಗೆ ಆಗುವಂಥ ತೊಂದರೆಗಳನ್ನ ನಿಭಾಯಿಸ್ತಾರೆ, ಅವ್ರ ಫ್ಯಾಕ್ಟ್ರಿ ನಿಂದ್ರಿಸ್ತಾರಂತ ಕೆಲಸ ನಮಗೆ ಇವತ್ತಿನ ಅವರ ಹೇಳಿಕೆಯಿಂದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರಂತ ಕೆಲಸ ನಮಗೆ ಭರವಸೆ ಆಗೈತಿ. ಆ ನಿಟ್ಟಿನಲ್ಲಿ ದಯವಿಟ್ಟು ಇವತ್ತು ಅವ್ರು ತಿಳ್ಕೊಂಡು ನಮ್ಮ ಪರಿಹಾರವನ್ನು ಕಂಡುಕೊಂಡು ಕೊಟ್ಟಿದ್ದಾದ್ರೆ ಒಳ್ಳೆಯದಾಗತ್ತೆ. ಅಕಸ್ಮಾತ್ ಒಂದು ಬೇರೆ ಅದನ್ನು ನಿರ್ಲಕ್ಷಿಸಿ ಏನಾದರೂ ಮುಂದುವರಿದಾದ್ರೆ ನಾವು ಮುಂದಿನಿಂದಲೇ ಸಮಗ್ರವಾಗಿ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಜನತೆ ಇರ್ಬೋದು, ನಮ್ಮ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಕೂಡ ಮುಂದಿನ ಹಂತಗಳಲ್ಲಿ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಲಿಕ್ಕೆ ಇನ್ನೂ ಕೂಡ ನಾವು ಪಂಚಾಯತಿಯಿಂದ ನಮ್ಮಲ್ಲಿ ಪಂಚಾಯತಿಯಿಂದ ಇವರಿಗೆ ಯಾವುದೇ ರೀತಿಯ ಎನ್ಒಸಿಯನ್ನು ನೀಡಿಲ್ಲ.